ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10ನೇ ತರಗತಿಯ ಸೈನ್ಸಿನ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಇದನ್ನು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. 10th ಸ್ಟ್ಯಾಂಡರ್ಡ್ ಸೈನ್ಸನ್ನು ಕನ್ಸಿಡರ್ ಮಾಡಿದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಹೇಳುವಂತಹ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. ಇದರಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಹಾಗೆ ಯಾವುದೆಲ್ಲ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ಅಂತ ಹೇಳಿ ಈ ಚಾಪ್ಟರಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಏನಿದೆ ಈ ಚಾಪ್ಟರ್ನಲ್ಲಿ, ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ನೆನಪಿಡಬೇಕು, ಹಾಗೆ ಯಾವ ರೀತಿಯಾಗಿ ಕೆಮಿಕಲ್ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಹೇಳುವಂಥದ್ದನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ಸ್ ಆರ್ ಇಂಪಾರ್ಟೆಂಟ್. ಎಸ್ಪೆಷಲಿ ಆ ಚಾಪ್ಟರ್ನಲ್ಲಿ ಕೆಲವೊಂದು ಅಂಶಗಳೇನಿರ್ತವೆ ಅದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದರಿಂದ ನಿಮ್ಮ ಎಕ್ಸಾಮ್ಸಿಗೆ ಕ್ವೆಶನ್ಸನ್ನು ಕೇಳ್ತಾರೆ. ಈಗ ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು, ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೇನು, ಕೆಮಿಕಲ್ ರಿಯಾಕ್ಷನನ್ನು ಯಾವ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳುವಂಥದ್ದೆಲ್ಲ ನಾವು ಈ ಚಾಪ್ಟ್ರಲ್ಲಿ ಕಲಿಬೇಕಾಗಿರುವಂಥದ್ದು. ಸೊ ಬಿಫೋರ್ ಡಿಸ್ಕಸಿಂಗ್ ದ್ಯಾಟ್ ವಿ ಶಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕೆಮಿಕಲ್ ಚೇಂಜ್ ಆ್ಯಂಡ್ ವಾಟ್ ಈಸ್ ಫಿಸಿಕಲ್ ಚೇಂಜ್. ಈ ಕೆಮಿಕಲ್ ಚೇಂಜ್ ಅನ್ನುವಂಥದ್ದು ಹಾಗೆ ಫಿಸಿಕಲ್ ಚೇಂಜ್ ಅನ್ನುವಂಥದ್ದು ಏನು, ವಾಟ್ ಈಸ್ ಎ ಫಿಸಿಕಲ್ ಚೇಂಜ್, ವಾಟ್ ಆರ್ ಕೆಮಿಕಲ್ ಚೇಂಜಸ್, ಆಲ್ ದಿಸ್ ಯು ಹ್ಯಾವ್ ಡಿಸ್ಕಸ್ಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಕೆಮಿಕಲ್ ಚೇಂಜ್ ಅಂದ್ರೇನು, ಫಿಸಿಕಲ್ ಚೇಂಜ್ ಅಂದ್ರೇನು ಅಂತ ಹೇಳಿ ಕಲ್ತಿದ್ದೀರಿ. ರಾಸಾಯನಿಕ ಬದಲಾವಣೆ ಅಂದ್ರೇನು ಹಾಗೆ ಭೌತ ಬದಲಾವಣೆ ಅಂದರೆ ಏನು ಅಂತ ಹೇಳಿ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ. ವಿ ವಿಲ್ ಜಸ್ಟ್ ರಿಕಾಲ್ ದಮ್. ವಾಟ್ ಈಸ್ ಅ ಫಿಸಿಕಲ್ ಚೇಂಜ್? ಫಿಸಿಕಲ್ ಚೇಂಜ್ ಅಂದ್ರೇನು? ದರ್ ಈಸ್ ಚೇಂಜಸ್ ದಟ್ ಈಸ್ taking place in the state of the substance that we see. Okay, so here we have physical change. We see that change in state that is taking place ಅಂದರೆ ಆ ವಸ್ತುವಿನ ಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆ. ಬಟ್ ಯು ಸಿ ದ್ಯಾಟ್ ನೋ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಇದಕ್ಕೆ ತುಂಬ ಸುಟೇಬಲ್ ಆಗುವಂತಹ ಎಕ್ಸಾಂಪಲ್ ಅಂತ ಹೇಳಿದರೆ ಮೆಲ್ಟಿಂಗ್ ಆಫ್ ಐಸ್. As soon as you take out the ice cube from the fridge, ಏನಾಗ್ತದೆ? ಐಸ್ ಸ್ಟಾರ್ಟ್ ಟು ಮೆಲ್ಟ್ ಅಲ್ವಾ? ಐಸ್ ಮೆಲ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಇಸ್ ಅ ಫಿಸಿಕಲ್ ಚೇಂಜ್. ಯಾಕೆ ಇದಕ್ಕೆ ಫಿಸಿಕಲ್ ಚೇಂಜ್? ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಚೇಂಜ್ ಇನ್ ಸ್ಟೇಟ್ ಆಫ್ ದಿ ಸಬ್ಸ್ಟೆನ್ಸ್. ಐಸ್ ಅಂತ ಹೇಳುವಂಥದ್ದು ಯಾವ ಸ್ಟೇಟಲ್ಲಿರುವಂಥದ್ದು? ಐಸ್ ಇಸ್ ಇನ್ ಸಾಲಿಡ್ ಸ್ಟೇಟ್ ಅಲ್ವಾ? ಸಾಲಿಡ್ ಸ್ಟೇಟಲ್ಲಿರುವಂತಹ ಐಸ್ ಏನಾಗ್ತಾ ಇದೆ? ಇಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಹೌದಲ್ವಾ? ಸಾಲಿಡ್ ಸ್ಟೇಟಲ್ಲಿರುವಂತಹ ಐಸ್ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಇದೆ. ಆದರೆ ಐಸ್ ಇರುವಂಥದ್ದು ಕೂಡ ವಾಟರ್ ಅಲ್ವಾ? ಐಸಲ್ಲಿರುವಂಥದ್ದು ವಾಟರ್. ವಾಟರ್ ಹ್ಯಾಸ್ ಬೀನ್ ಸಾಲಿಡಿಫೈಡ್ ಅಲ್ವಾ? H2O ವಾಟರ್ ಏನಿದೆ ಅದು ಸಾಲಿಡಿಫೈ ಆಗಿ ಐಸ್ ಆಗುವಂಥದ್ದು. ಅದು ಮೆಲ್ಟ್ ಆದಾಗಲೂ ನಮಗೆ ಸಿಗುವಂಥದ್ದು ವಾಟರ್, ಬಟ್ ಇಟ್ ಈಸ್ ಇನ್ ದಿ ಲಿಕ್ವಿಡ್ ಸ್ಟೇಟ್. ಸೊ ಹಿಯರ್ ವಿ ಹ್ಯಾವ್ ಐಸ್ ದಟ್ ಈಸ್ ಇನ್ ದಿ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟಲ್ಲಿರುವಂತಹ ಐಸ್ ವೆನ್ ಯು ಹೀಟ್ ಇಟ್, ಅದನ್ನು ನೀವು ಹೀಟ್ ಮಾಡಿದಾಗ ಏನಾಗ್ತಾ ಇದೆ? ದ್ಯಾಟ್ ಈಸ್ ಬೀಯಿಂಗ್ ಮೆಲ್ಟೆಡ್ ಆ್ಯಂಡ್ ವಿ ಗೆಟ್ ವಾಟರ್. ಇದೇ ವಾಟರನ್ನು ನೀವು ಕೂಲ್ ಮಾಡಿದಾಗ ಏನಾಗ್ತದೆ? ದ್ಯಾಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಐಸ್, ನಥಿಂಗ್ ಬಟ್ ದ ಸಾಲಿಡ್ ಸ್ಟೇಟ್. ಸೊ ಈಗ ವಾಟರ್ ಇರುವಂಥದ್ದು ಲಿಕ್ವಿಡ್ ಸ್ಟೇಟಲ್ಲಿ. ಫರ್ದರ್ ಇಫ್ ಯು ಹೀಟ್, ನೀವು ಅದನ್ನು ಮತ್ತೆ ಹೀಟ್ ಮಾಡಿದರೆ ಏನಾಗ್ತಾ ಇದೆ? ವಾಟರ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ವೇಪರ್ ಸ್ಟೇಟ್. ವಾಟರ್ ಇಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ವೇಪರ್ ಸ್ಟೇಟ್ ಅಂದರೆ ವಾಟರ್ ವೇಪರ್ ನಮಗೆ ಸಿಗ್ತಾ ಇದೆ. ಇಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ವೇಪರ್ ಸ್ಟೇಟ್. ಈಗ ವೇಪರ್ ಅಂತ ಹೇಳುವಂಥದ್ದು ದಟ್ ಈಸ್ ಇನ್ ದಿ ಗ್ಯಾಸಿಯಸ್ ಸ್ಟೇಟ್. ಇಲ್ಲಿ ನಾವು ಕನ್ಸಿಡರ್ ಮಾಡಿರುವಂತಹ ನೀರೇನಿದೆ ಅದನ್ನು ಬಿಸಿ ಮಾಡಿದರೆ ದಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಇಟ್ಸ್ ಗ್ಯಾಸಿಯಸ್ ಸ್ಟೇಟ್, ದಟ್ ಈಸ್ ವಾಟರ್ ವೇಪರ್. ಅದನ್ನು ನೀವು ಕೂಲ್ ಮಾಡಿದರೆ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಐಸ್. ನೋಡುವಾಗ ನಮಗೆ ಅದು ಬೇರೆ ಬೇರೆ ರೀತಿ ಕಂಡರು, ಬಟ್ ಅಲ್ಲಿರುವಂಥದ್ದೆಲ್ಲವೂ ವಾಟರೇ, ಅದು ಬೇರೆ ಸಬ್ಸ್ಟೆನ್ಸ್ ಆಗಿ ಚೇಂಜ್ ಆಗಿಲ್ಲ. ಅನದರ್ ಟರ್ಮ್ ಇರುವಂಥದ್ದು ಕೆಮಿಕಲ್ ಚೇಂಜ್. ಇದನ್ನು ನೀವು ಆಗಲೇ ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀರಿ. ಸೊ ಇದಿಷ್ಟು ನಿಮಗೆ ಗೊತ್ತಿರಲೇಬೇಕು. ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೇನು? ಇಲ್ಲಿ ಸಬ್ಸ್ಟೆನ್ಸ್ನ ಪ್ರಾಪರ್ಟೀಸ್ ವಿಲ್ ಬಿ ಚೇಂಜ್ಡ್. ಅಂದರೆ ವಾಟ್ ಸಬ್ಸ್ಟೆನ್ಸ್ ಯು ಹ್ಯಾಡ್ ಇನ್ ದಿ ಇನಿಷಿಯಲ್ ಸ್ಟೇಟ್ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಸಮ್ ಅದರ್ ಸಬ್ಸ್ಟೆನ್ಸ್. ಅಂದರೆ ಅದರ ಪ್ರಾಪರ್ಟಿಯೇ ಚೇಂಜ್ ಆಗ್ತಾ ಇದೆ. ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಕೆಮಿಕಲ್ ಚೇಂಜ್ ಹಾಗೆ ಫಿಸಿಕಲ್ ಚೇಂಜಸ್ಸಿಗೆ ಸಂಬಂಧಿಸಿದಂತಹ ತುಂಬ ಸಿಚುವೇಶನ್ಸನ್ನು ನಾವು ನೋಡಿರ್ತೇವೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಇಟ್ಟಂತಹ ಹಾಲನ್ನು ಬಿಸಿ ಮಾಡದೆ ಇಟ್ಟಲ್ಲಿ ಇಫ್ ಯು ಡೋಂಟ್ ಬಾಯ್ಲ್ ಇಟ್ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕರ್ಡ್ ಅಲ್ವಾ? ಹಾಲು
ಹಾಳಾಗುವಂಥದ್ದು ಅಥವಾ ಅದು ಮೊಸರಾಗುವಂಥದ್ದು ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ಇಟ್ಟಂತಹ ಹಾಲು ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕರ್ಡ್. ಅಥವಾ ಹೊರಗೆ ಇಟ್ಟಿರುವಂತಹ ಐರನ್ ಆರ್ಟಿಕಲ್ಸ್, ಕಬ್ಬಿಣದ ವಸ್ತುಗಳೇನಿದೆ, ದ್ಯಾಟ್ ಈಸ್ ಬೀಯಿಂಗ್ ರಸ್ಟೆಡ್, ಇಟ್ ಈಸ್ ಬೀಯಿಂಗ್ ರಸ್ಟೆಡ್. ಅಂದರೆ ಕಬ್ಬಿಣದಲ್ಲಿ ತುಕ್ಕು ಹಿಡಿಯುವಂಥದ್ದು ಆಗ್ತಾ ಇದೆ. ಸೊ ನಿಮ್ಮ ಸುತ್ತಮುತ್ತ ನೀವು ನೋಡಿರ್ಬೋದು, ಹೊರಗಡೆ ಇಟ್ಟಿರುವಂತಹ ಚೇರ್ ಅಂದರೆ ದಟ್ ಇಸ್ ಮೇಡ್ ಅಪ್ ಆಫ್ ಐರನ್, ಅಥವಾ ಟೇಬಲ್ ಇರ್ಬೋದು, ಅಥವಾ ಯಾವುದೇ ಕಬ್ಬಿಣದ ಸರಳುಗಳಿರ್ಬೋದು. ಹೊರಗಡೆ ಇಟ್ಟಿದ್ರೆ ಏನಾಗ್ತದೆ, ವೆನ್ ಯು ಲುಕ್ ಇನ್ ಟು ದ್ಯಾಟ್ ಆರ್ಟಿಕಲ್ಸ್ ಮೇಡ್ ಅಪ್ ಆಫ್ ಐರನ್, ಅದನ್ನು ನೀವು ಸ್ವಲ್ಪ ದಿನ ಬಿಟ್ಟ ನಂತರ ನೋಡಿದರೆ ಅದರಲ್ಲಿ ಒಂದು ಬ್ರೌನ್ ಕಲರ್ ಕೋಟಿಂಗ್ ಫಾರ್ಮ್ ಆಗಿರ್ತದೆ. ಇದು ಐರನ್ಗೆ ಅಲ್ಲ, ಹಾಗೆ ಬೇರೆ ಮೆಟಲ್ಸ್ ಏನಿದೆ, ಸಿಲ್ವರ್ ನೋಡಿದರೆ ಅದರಲ್ಲಿ ಕಪ್ಪು ಕಲರ್ ಆಗಿರ್ತದೆ. ಸಿಲ್ವರ್ನ ಗೆಜ್ಜೆ ಇರ್ಬೋದು, ಚೈನ್ ಇರ್ಬೋದು, ಏನಾದ್ರು ಇದ್ದರೆ ಅದನ್ನು ನೀವು ನೋಡಿದರೆ ಯು ಕ್ಯಾನ್ ಸಿ ದ್ಯಾಟ್ ಯು ವಿಲ್ ಸಿ ಅ ಬ್ಲ್ಯಾಕ್ ಕಲರ್ ಕೋಟಿಂಗ್. ಅಥವಾ ತಾಮ್ರದ ಪಾತ್ರೆಗಳಿರ್ಬೋದು, ತಾಮ್ರದ ಪಾತ್ರೆಯಲ್ಲಿ ಒಂಥರ ಗ್ರೀನ್ ಕಲರ್ ಕೋಟಿಂಗ್ ಇರ್ತಾ ಇದೆ. ಅಂದರೆ ಮುಂಚೆ ಯಾವುದಿತ್ತು, ತಂದಾಗ ಹೇಗಿತ್ತು ಆ ಪ್ರಾಪರ್ಟಿ ಅಲ್ಲದೆ ಸಮ್ ಅದರ್ ಸಬ್ಸ್ಟೆನ್ಸ್ ಯು ಕ್ಯಾನ್ ಸಿ ಅರೌಂಡ್ ಇಟ್. ಆಲ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್. ಓಕೆ, ಸೊ ಏನಾಗ್ತಾ ಇದೆ, ನೀವು ಬೇಸಿಗೆಯಲ್ಲಿ ತೆಗೆದಿಟ್ಟಂತಹ ಹಾಲು ದ್ಯಾಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಕರ್ಡ್. ಓಕೆ, ಕರ್ಡ್ ಆಗುವಂಥದ್ದು ಫ್ರಮ್ ಮಿಲ್ಕ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕರ್ಡ್. ಮಿಲ್ಕಿನ ಟೇಸ್ಟ್ ಬೇರೆ ಇರ್ತದೆ, ಕರ್ಡಿನ ಟೇಸ್ಟ್ ಬೇರೆ ಇರ್ತದೆ ಅಲ್ವಾ. ಮಿಲ್ಕ್ ವಿಲ್ ಟೇಸ್ಟ್ ಡಿಫ್ರೆಂಟ್, ಹಾಗೆ ಕರ್ಡ್ ವಿಲ್ ಟೇಸ್ಟ್ ಡಿಫ್ರೆಂಟ್. ಹಾಲಿನ ರುಚಿಯೇ ಬೇರೆ, ಮೊಸರಿನ ರುಚಿಯೇ ಬೇರೆ. ಅಲ್ಲಿ ಹಾಲಿಂದ ಮೊಸರು ಆಗಿರುವಂಥದ್ದು, ಆದರೆ ಮೊಸರು ಹಾಲಲ್ಲ. ಲೈಕ್ ಪ್ರೀವಿಯಸ್ ಕೇಸಲ್ಲಿ ನಾವೇನು ಹೇಳಿದೆ, ಐಸ್ ಈಸ್ ಬೀಯಿಂಗ್ ಮೆಲ್ಟೆಡ್ ಟು ವಾಟರ್. ಮಂಜುಗಡ್ಡೆ ಕರಗಿ ನೀರಾಗ್ತಾ ಇದೆ ಅಂತ ಹೇಳಿದ್ದು, ಅಲ್ಲಿ ಇರುವಂಥದ್ದು ನೀರೇ, ಒಂದು ಘನ ರೂಪದಲ್ಲಿದೆ. ಒನ್ ಇಸ್ ಇನ್ ದಿ ಸಾಲಿಡ್ ಸ್ಟೇಟ್, ದಿ ಅದರ್ ಇಸ್ ಇನ್ ದಿ ಲಿಕ್ವಿಡ್ ಸ್ಟೇಟ್. ಈಗ ಹೇಳ್ತಿರುವಂಥದ್ದೇನು, ಒನ್ ಇಸ್ ಮಿಲ್ಕ್, ಒನ್ ಇಸ್ ಕರ್ಡ್, ಬೋತ್ ಆರ್ ಟೋಟಲಿ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಓಕೆ, ಸೊ ಇಲ್ಲಿ ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೇನು, ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸ್ ವಿತ್ ನ್ಯೂ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಫಾರ್ಮ್ಡ್. ಓಕೆ, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೊಸ ಸಬ್ಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗಿರುವಂಥದ್ದು. ಅದರ ಫಿಸಿಕಲ್ ಹಾಗೆ ಕೆಮಿಕಲ್ ಪ್ರಾಪರ್ಟಿಯನ್ನು ನೋಡಿದರೆ, ಫಿಸಿಕಲ್ ಪ್ರಾಪರ್ಟಿ ಮತ್ತು ಕೆಮಿಕಲ್ ಪ್ರಾಪರ್ಟಿ ವಿಚ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದಿ ಫಸ್ಟ್ ಸಬ್ಸ್ಟೆನ್ಸ್. ಓಕೆ, ಎಕ್ಸಾಂಪಲ್ ಇಸ್ ರಸ್ಟಿಂಗ್ ಆಫ್ ಐರನ್, ಹಾಗೆ ಕನ್ವರ್ಷನ್ ಆಫ್ ಮಿಲ್ಕ್ ಟು ಕರ್ಡ್, ಕನ್ವರ್ಷನ್ ಆಫ್ ಮಿಲ್ಕ್ ಟು ಕರ್ಡ್. ಓಕೆ, ಹಾಲು ಮೊಸರಾಗುವಂಥದ್ದು. ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ದ ಕುಕಿಂಗ್ ಆಫ್ ಫುಡ್ ಅಲ್ವಾ. ನಾವು ಅಡುಗೆ ಮಾಡ್ತೇವೆ ಮನೆಯಲ್ಲಿ, ಅಮ್ಮ ಅಡುಗೆ ಮಾಡೋದನ್ನು ನೀವು ನೋಡಿರ್ತೀರಿ. ಸೊ ಯಾವ ರೀತಿಯಾಗಿರ್ತದೆ, ಇನಿಷಿಯಲಿ ಇಫ್ ಯು ಟೇಸ್ಟ್ ದಿ ರಾ ವೆಜಿಟೇಬಲ್ಸ್, the taste will be different, and if you taste the food after it's being cooked, ಯಮ್ಮಿ ಅಲ್ವಾ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಅಂದರೆ ರಾ ಫುಡ್ ವೆಜಿಟೇಬಲ್ನ ಟೇಸ್ಟೇ ಚೇಂಜ್, ಕುಕ್ ಮಾಡಿದ ಫುಡ್ಡಿನ ಟೇಸ್ಟೇ ಚೇಂಜ್ ಆಗಿರುವಂಥದ್ದು. ಅಲ್ಲಿ ಕೆಮಿಕಲ್ ಚೇಂಜಸ್ ಆಗ್ತಾ ಇರುವಂಥದ್ದು. ಸೊ ಬೈ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಕಲ್ ಚೇಂಜ್ ಆ್ಯಂಡ್ ಫಿಸಿಕಲ್ ಚೇಂಜ್, now let us understand what chemical reaction is. Okay, chemical reaction, it is a process where one or more substances transform into new substances with different properties. ಇಲ್ಲಿ different properties ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಕೆಮಿಕಲ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್. ಓಕೆ, ಇಟ್ ಈಸ್ ಅ ಪ್ರೋಸೆಸ್ ವೇರ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ ಇರ್ಬೋದು, ಅದು ಹೊಸ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದು ವಿಚ್ ಹ್ಯಾಸ್ ನ್ಯೂ ಪ್ರಾಪರ್ಟೀಸ್. ಓಕೆ, ಇಲ್ಲಿ ಏನು ಹೇಳಿದೆ ಈಗ, ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ ಟ್ರಾನ್ಸ್ಫಾರ್ಮ್. ಈ ಮೊದಲಿದ್ದಂತಹ ಸಬ್ಸ್ಟೆನ್ಸ್ ಏನಿದೆ ಅದನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಟ್ ರಿಯಾಕ್ಟೆಂಟ್ಸ್. ಆ್ಯಂಡ್ the substances which are formed after the chemical reaction, that are called as products. Okay, so chemical reaction ಅಂತ ಹೇಳುವಾಗ ನಮಗೆ ರಿಯಾಕ್ಟೆಂಟ್ಸ್ ಹಾಗೆ ಪ್ರಾಡಕ್ಟ್ಸ್ ಅಂತ ಹೇಳುವಂತಹ ಟರ್ಮ್ಸ್ ಇಂಪಾರ್ಟೆಂಟ್. ಅದರ ಜೊತೆಗೆ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ನ್ಯೂ ಸಬ್ಸ್ಟೆನ್ಸಸ್ ವಿಚ್ ಆರ್ ಫಾರ್ಮ್ಡ್ ವಿಲ್ ಹ್ಯಾವ್ ಡಿಫರೆಂಟ್ ಪ್ರಾಪರ್ಟೀಸ್ ದ್ಯಾನ್ ದಟ್ ಆಫ್ ದಿ ಒರಿಜಿನಲ್ ಸಬ್ಸ್ಟೆನ್ಸ್. ಓಕೆ, ನಾ so chemical reaction involves chemical changes. ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಬೇಕಾದ್ರೆ ಅದರಲ್ಲಿ ಕೆಮಿಕಲ್ ಚೇಂಜಸನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಯು ಕ್ಯಾನ್ ಸಿ ದಿ ಎಕ್ಸಾಂಪಲ್ಸ್ ಹಿಯರ್. ನಾನೀಗಾಗಲೇ ಹೇಳಿದಾಗೆ ಕಬ್ಬಿಣದ ಐಟಮ್ಸನ್ನು ವೆನ್ ಯು ಪ್ಲೇಸ್ ದಿ ಐರನ್ ಆರ್ಟಿಕಲ್ಸ್ ಔಟ್ಸೈಡ್ ದ್ಯಾಟ್ ವಿಲ್ ಬಿ ರಸ್ಟೆಡ್. ಕಬ್ಬಿಣದ ವಸ್ತುಗಳು
ತುಕ್ಕು ಹಿಡಿತವೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್ ವೆರ್ ಇಟ್ ಇನ್ವಾಲ್ವ್ಸ್ ಅ ಕೆಮಿಕಲ್ ಚೇಂಜಸ್. ಹಾಗೆ ಹೊಸದಾಗಿ ಫಾರ್ಮ್ ಆಗಿರುವಂತಹ ಸಬ್ಸ್ಟೆನ್ಸ್ ಇಟ್ ಹ್ಯಾಸ್ ಟೋಟಲಿ ಡಿಫ್ರೆಂಟ್ ಪ್ರಾಪರ್ಟಿ ಫ್ರಮ್ ದಟ್ ಆಫ್ ದಿ ಇನಿಷಿಯಲ್ ಸಬ್ಸ್ಟೆನ್ಸ್ ದಟ್ ವಿ ಹ್ಯಾವ್ ಟೇಕನ್. ಹಾಗೆ ಸೆಕೆಂಡ್ ಇಮೇಜಲ್ಲಿ ಯು ಕ್ಯಾನ್ ಸಿ ಆನ್ ಆ್ಯಪಲ್. ನೋಡ್ತಾ ಇದ್ದೀರಲ್ವಾ, ಆ್ಯಪಲ್ ಒನ್ ಆಫ್ ದಿ ಸೈಡ್ ಇಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಕಲರ್ ಆ್ಯಂಡ್ ದಿ ಅದರ್ ಸೈಡ್ ಇಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಕಲರ್. ವೈ ಇಸ್ ದಿಸ್? ಇದು ಯಾಕೆ ಅಂತ ಹೇಳಿದರೆ, ಆ್ಯಪಲನ್ನು ನಾವು ಅಟ್ಮಾಸ್ಫಿಯರಲ್ಲಿ ಎಕ್ಸ್ಪೋಸ್ ಮಾಡಿದಾಗ ದ್ಯಾಟ್ ಅಂಡರ್ಗೋಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತ ಹೇಳುವಂಥದ್ದು ಒಂದು ಕೆಮಿಕಲ್ ಚೇಂಜ್. ಸೊ ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗಿರುವ ಕಾರಣ ಆ್ಯಪಲ್ ಟರ್ನ್ಸ್ ಇನ್ ಟು ಬ್ರೌನ್ ಕಲರ್. ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಸೊ ವೆನ್ ಯುವರ್ ಮದರ್ ಕಟ್ಸ್ ಆ್ಯನ್ ಆ್ಯಪಲ್ ಫಾರ್ ಯು ಆ್ಯಂಡ್ ಶಿ ಕೀಪ್ಸ್ ಇಟ್ ಫಾರ್ ಸಮ್ ಟೈಮ್ಸ್. ನೀವು ಅದನ್ನು ಏನೋ ಓದ್ತಾ ಬರಿತಾ ಇದ್ದೀರಿ, ಅಮ್ಮ ಆ್ಯಪಲ್ ಕಟ್ ಮಾಡಿ ಕರೆದಿರ್ತಾರೆ, ಮಗ ಬಾ ಆ್ಯಪಲ್ ತಿನ್ನು, ಅಥವಾ ಮಗಳು ಬಾ ಆ್ಯಪಲ್ ತಿನ್ನು, ಆ್ಯಪಲ್ ಕಟ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿ, ರೈಟ್. ಆ್ಯನ್ ಆ್ಯಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳಿ ಕೇಳಿದಿರಿ ಅಲ್ವಾ? ಹಾಗೆ ಅಂತ ಹೇಳಿ ಅಮ್ಮ ಪ್ರೀತಿಯಿಂದ ಮಗ ಅಥವಾ ಮಗಳಿಗೆ ಅಂತ ಹೇಳಿ ಆ್ಯಪಲ್ ಕಟ್ ಮಾಡಿ ಇಟ್ಟಿರ್ತಾರೆ. ವೆನ್ ಯು ಗೋ, ನೀವು ನಿಮ್ಮ ಸ್ಟಡಿ ನಡುವೆ ಬ್ಯುಸಿ ಇರ್ತೀರಿ ಅಲ್ವಾ? ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೀತಾ ಇರ್ತದೆ. ಎಕ್ಸಾಮ್ ಪ್ರಿಪ್ರೇಷನ್ ನಡುವಲ್ಲಿ ಏನೋ ಒಂದು 5 minutes ಡಿಲೇ ಆಯಿತು. ವೆನ್ ಯು ಸಿ ದ್ಯಾಟ್ ಆ್ಯಪಲ್, ವಾಟ್ ಹ್ಯಾಪನ್ಸ್? ದ್ಯಾಟ್ ವಿಲ್ ಬಿ ಟರ್ನ್ ಟು ಬ್ರೌನ್ ಕಲರ್. ದಿಸ್ ಈಸ್ ಬಿಕಾಸ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್. your apple has undergone oxidation ಆಗಿರುವಂಥದ್ದು. ಇಟ್ ಇಸ್ ಅ chemical reaction. And in the third image you can see burning of magnesium ribbon. ಮೆಗ್ನೀಷಿಯಮ್ ರಿಬ್ಬನ್ ಇದೆ ಅಂದರೆ ಅದು ಸಾಲಿಡ್ ಫಾರ್ಮಲ್ಲಿ ಇದೆ. ಓಕೆ, ಮೆಗ್ನೀಷಿಯಮ್ Mg ಕೆಮಿಕಲ್ ಫಾರ್ಮುಲಾ, ಅದನ್ನು ಬರ್ನ್ ಮಾಡ್ತಾ ಇದ್ದೇವೆ. ವಿ ಆರ್ ಬರ್ನಿಂಗ್ ದಿ ಮೆಗ್ನೀಷಿಯಮ್ ರಿಬ್ಬನ್ ಆ್ಯಂಡ್ ಯು ಸಿ ವೈಟ್ ಡ್ಯಾಸಲಿಂಗ್ ಫ್ಲೇಮ್. ಕಣ್ಣು ಕೋರೈಸುವಂತಹ ಬಿಳಿ ಬೆಳಕು ಮೆಗ್ನೀಷಿಯಮ್ ರಿಬ್ಬನನ್ನು ಬರ್ನ್ ಮಾಡಿದಾಗ ಕಾಣ್ತೀರಿ. ಓಕೆ, ಯು ಸಿ ಅ ವೈಟ್ ಡ್ಯಾಸಲಿಂಗ್ flame when you burn magnesium ribbon and you get a powder of magnesium oxide. Magnesium oxide na powder anna ನೀವಲ್ಲಿ ಕಾಣ್ತೀರಿ. ಸೊ ಇಲ್ಲಿ magnesium is being converted into magnesium oxide. ಎರಡು ಬೇರೆ ಬೇರೆ substance. Okay, new substance with the new property has been formed there. So this is an example for chemical reaction. ಸೊ ಈಗಾಗಲೇ ಹೇಳಿದಾಗೆ reactant ಹಾಗೆ products. Okay, these are the two terms. Reactants are those that undergo the chemical reaction and products are those substances that are formed as a result of the chemical reaction. Okay, innonsari let us just recall what is a chemical reaction. Chemical reaction is a process where one or more substance transform to a new substance with a different property. Okay, ಸೊ ಒರಿಜಿನಲಿ ನಾವು ತಗೊಳ್ಳುವಂತಹ ಸಬ್ಸ್ಟೆನ್ಸನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೇವೆ. ಹಾಗೆ ದ ಸಬ್ಸ್ಟೆನ್ಸಸ್ ದಟ್ ಆರ್ ಫಾರ್ಮ್ಡ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್ ದೇ ಆರ್ ಕಾಲ್ಡ್ ಆಸ್ ಪ್ರಾಡಕ್ಟ್ಸ್. ಈಗ ದ ಕ್ವೆಶನ್ ಇಸ್ ಹೌ ಯು ವಿಲ್ ಐಡೆಂಟಿಫೈ ದಟ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳುವಂಥದ್ದು ಆಗಿದೆ ಅಂತ ಹೇಳಬೇಕಿದ್ರೆ ಹೇಗೆ ಕಂಡು ಹಿಡಿತೀರಿ? ಓಕೆ, ಸೊ ವಿ ಕಾಲ್ ದೆಮ್ ಆಸ್ ಇಂಡಿಕೇಟರ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಯಾವ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳಿ ನೀವು ಗುರುತಿಸ್ತೀರಿ? ಹೌ ಯು ವಿಲ್ ಐಡೆಂಟಿಫೈ ದಟ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ವಾಟ್ ಆರ್ ದ ಇಂಡಿಕೇಟರ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್? ದೇ ಆರ್ ದ ಗ್ಯಾಸ್ ಎವಲ್ಯೂಷನ್, ಚೇಂಜ್ ಇನ್ ಟೆಂಪರೇಚರ್, ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್, ಕಲರ್ ಚೇಂಜ್ ಹಾಗೆ ಚೇಂಜ್ ಇನ್ ಸ್ಟೇಟ್. ಸೊ ಹೌ ಯು ವಿಲ್ ಐಡೆಂಟಿಫೈ ಆ ಕೆಮಿಕಲ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್? ಈ ಎಲ್ಲ ಪಾಯಿಂಟ್ಸನ್ನು ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಆಲ್ ದೀಸ್ ಕಾನ್ಸೆಪ್ಟ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ಅಪ್ಕಮಿಂಗ್ ವಿಡಿಯೋ. ಹಾಗೆ ಇಡೀ ಚಾಪ್ಟರ್ ಅನ್ನು ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ಲಿಕ್ಕಿದ್ದೇವೆ. ವಿಚ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ದಿಸ್ ಚಾಪ್ಟರ್ ಐ ವಿಲ್ ಟೆಲ್ ಯು ದ್ಯಾಟ್ ಆಲ್ಸೋ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಸ್ಟೇ ಟ್ಯೂನ್ಡ್ ಟು ವಾಚ್ ದ ಕಂಪ್ಲೀಟ್ ಚಾಪ್ಟರ್ ಇನ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.